ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸುನಿಲ್ ಪ್ರಿಯಾ ವ್ಲಾಗ್. ಇದು ಸಂಡೇ ವ್ಲಾಗ್. ಸಂಡೇ ಅನ್ನೇ ಸ್ವಲ್ಪ ಲೇಜಿ. ನನಗೆ ಎದ್ದಿದ್ದೆ ಸ್ವಲ್ಪ ಲೇಟು. ಎದ್ದಿದ ತಕ್ಷಣ ಲೋಟ ಬಿಸಿನೀರು ಕಾಯಿಸ್ಕೊಂಡು ಕುಡ್ದು ಇನ್ನು ತಲೆಗೆ ಎಣ್ಣೆ ಹಚ್ಚೋಣ ಅಂತ ಹೇಳ್ಬಿಟ್ಟು ಹರಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆನ ಕಾಯಿಸಿ ನಮ್ಮ ಮನೆಯವ್ರ ಕೇಳಿ ತಲೆಗೆ ಎಣ್ಣೆ ಮಸಾಜ್ ಮಾಡಿಸ್ಕೊಂಡೆ. ನಾನು ಕೂಡ ಅವರಿಗೆ ಎಣ್ಣೆ ಮಸಾಜ್ ಮಾಡಿಕೊಟ್ಟೆ. ಇನ್ನು ತಿಂಡಿಗೆ ಅಂತೇಳಿ ರಾತ್ರಿ ಸಾಂಬಾರು ಇತ್ತು, ಅದಕ್ಕೆ ಚಪಾತಿನ ಮಾಡಿದ್ದೆ. ಇನ್ನು ತಿಂಡಿ ತಿಂದು ಸ್ವಲ್ಪ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತು. ನಾನು ಅಡುಗೆ ಮನೆ ಕ್ಲೀನ್ ಮಾಡಿದೆ, ನಮ್ಮ ಮನೆಯವ್ರ ಫ್ರಿಜ್ನ ಎಲ್ಲ ಕ್ಲೀನ್ ಮಾಡಿದ್ದು. ಇನ್ನಿಬ್ರು ಸ್ನಾನ ಮಾಡ್ಕೊಂಡು ರೆಡಿ ಆಗಿ ಊರಿಗೆ ಹೋಗೋಣ ಅಂತೇಳಿ ಊರಿಗೆ ಕೊಟ್ವಿ. ಹಾಗೆ ಹೋಗ್ತಾ ಕರ್ಬೂಜ ಹಣ್ಣು ತಗೊಂಡು ಇನ್ನು ಅಮ್ಮಗೂ ಕೂಡ ಕೊಟ್ಟು, ಇನ್ನು ಅಮ್ಮ ಮಧ್ಯಾಹ್ನ ಊಟಕ್ಕೆ ತರಕಾರಿ ಸಾಂಬಾರು ಮಾಡಿ ಮುದ್ದೆನ ಮಾಡಿದ್ರು. ಇನ್ನು ಊಟ ಮಾಡ್ಕೊಂಡು ಅಮ್ಮ ಕೊಟ್ಟಿದ್ದು ಸೊಪ್ಪು ಇಸ್ಕೊಂಡು ಹಾಗೆ ನಮ್ಮ ಮರದಲ್ಲಿ ಗಸಗಸೆ ಹಣ್ಣು ಬಿಟ್ಟಿತ್ತು, ಅದನ್ನ ಕಿತ್ಕೊಂಡು ತಿಂತಾವ ಅಜ್ಜಿ ಮನೆಗೆ ಹೋದ್ವಿ. ಇನ್ನು ಮನೆಗೆ ಹೋಗಿದ ತಕ್ಷಣ ಅಪ್ಪ ಮಗಳು ಇಬ್ರು ಅಳುಗುಳಿ ಮನೆಯನ್ನ ಆಟ ಆಡ್ತಾ ಇದ್ರು. ಇನ್ನು ನಾನು ಕೂಡ ತಂದಿದ್ದ ಕರ್ಬೂಜ ಎಲ್ಲಾನು ಕಟ್ ಮಾಡಿ ಜ್ಯೂಸ್ ಮಾಡಿ ಕೊಟ್ಟೆ. ಇನ್ನೆಲ್ಲರೂ ಕುತ್ಕೊಂಡು ಕುಡಿದು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ. ಇನ್ನು ಸಂಜೆ ಎಳ್ನೀರಿತ್ತು ಅಂತೇಳಿ ನಮ್ಮ ಮನೆಯವ್ರು ಎಳ್ನೀರನ್ನ ಕೆಚ್ಕೊಟ್ರು. ಇನ್ನು ನಾನು ನನ್ನ ಮಗಳು ಇಬ್ರು ಎಳ್ನೀರು ಕುಡಿದ್ವಿ. ಎಳ್ನೀರಂತೂ ತುಂಬಾನೇ ಸಿಹಿಯಾಗಿತ್ತು. ಈ ಬೇಸಿಗೆಗಂತೂ ಎಳ್ನೀರು ಕುಡಿಯೋದು ತುಂಬಾನೇ ಒಳ್ಳೇದು ಹೆಲ್ತಿಗಂತೂ. ಇನ್ನು ನನ್ನ ಮಗಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಕೂತಿದ್ದು. ಆಮೇಲೆ ಸ್ವಲ್ಪ ಹೂವು ಬಿಡ್ಸೋದಿತ್ತು ಅಂತೇಳಿ ಹೂವು ಬಿಡಿಸಿ, ಹಾಗೆ ಗುಳ್ಸುಂಡೆಕಾಯಿ ಕೂಡ ಬಿಟ್ಟಿತ್ತು, ಅದನ್ನು ಕೂಡ ಕಿತ್ಕೊ ಬಂದ್ವಿ. ಇದಂತೂ ಹೆಲ್ತಿಗಂತೂ ತುಂಬಾನೇ ಒಳ್ಳೇದು. ಇದರಲ್ಲಂತೂ ಗೊಜ್ಜು ಮಾಡಿದ್ರೆ ತುಂಬಾನೇ ಚೆನ್ನಾಗಾಗುತ್ತೆ. ಇನ್ನು ನನ್ನ ಮಗಳಿಗಂತ ಎರಡು ಕೆಲಸ ಮಾಡಿ ತುಂಬಾನೇ ಸುಸ್ತಾಯ್ತು. ಇನ್ನು ಅಮ್ಮ ಕೊಟ್ಟಿದ್ದ ಸೊಪ್ಪೆಲ್ಲ ಬಿಡಿಸಿಟ್ಟು ನಾನು ನನ್ನ ಮಗಳಿಬ್ರು ನನ್ನ ತಂಗಿ ಪಾಪ ಆಟಾಡಿಸಿ, ಇನ್ನು ನನ್ನ ಮಗಳಿಗೆ ಅಂತೇಳಿ ನಮ್ಮ ಅಜ್ಜಿ ಉಯ್ಯಾಲೆ ಕಟ್ಕೊಟ್ರೆ ನಾನು ಅದರಲ್ಲಿ ಉಯ್ಯಾಲೆನ ಆಡ್ತಾ ಇದ್ದೆ. ಇನ್ನು ರಾತ್ರಿ ಊಟಕ್ಕೆ ಅಂತೇಳಿ ನುಗ್ಗೆ ಸೊಪ್ಪಾಕಿ ಉಪ್ಪು ಸಾಂಬಾರು ಮಾಡಿ ಮುದ್ದೆನ ಮಾಡಿದ್ದೆ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನನ್ನ